ಪ್ರತಿ ವಿಡಿಯೋದಲ್ಲೂ ಪ್ರತಿ ಜಾಗದಲ್ಲೂ ಆರಿಸ್ತೀನಿ ಅಂತ. ಅದೇ ರೀತಿಯಲ್ಲಿ ಒಂದು ಸ್ಮಾರ್ಟ್ ಫೋನ್ ಹೋಗಿ ಬರುವಷ್ಟು ಜಾಗ ಇದೆ. ಇವತ್ತಂತೂ ನಾವು ಒಂದು ಐತಿಹಾಸಿಕ ಸ್ಥಳಕ್ಕೆ ಬಂದಿದ್ದೀವಿ. ಐತಿಹಾಸಿಕ ಸ್ಥಳವೇ ಒಂದು ಬೆಂಗಳೂರಿನ 122 ಕಿಲೋಮೀಟರ್ ದೂರದಲ್ಲಿರುವ ಊರಿನ ಹೆಸರೇ ಲೇಪಾಕ್ಷಿ. ಓಹೋ, ನಮಸ್ಕಾರ ಕರ್ನಾಟಕ. ಎಲ್ಲ ಹೆಂಗಿದ್ದೀರಪ್ಪ? ನಾನಂತೂ ಸಕಲಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ವೆಲ್ಕಮ್ ಟು ಲೇಪಾಕ್ಷಿ. ಈಗಿನ ಆಧುನಿಕ ತಂತ್ರಜ್ಞಾನ ಅಂತೂ ತುಂಬಾ ಬೆಳೆದಿದೆ, ಆದರೆ ಆಧುನಿಕ ತಂತ್ರಜ್ಞಾನ ಮಾತ್ರ ಆಗಿನ ಕಾಲದಲ್ಲೇ ಇತ್ತು. ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಈ ಕಲ್ಗಳನ್ನ ಜೋಡಿಸಿದಾರಲ್ಲ, ಆ ಕಲ್ಗಳು ಜೋಡಿಸಿ ಬನ್ನಿ ಲೇಪಾಕ್ಷಿ ದೇವಸ್ಥಾನದ ಒಳಗಡೆ ಇವತ್ತು ಹೋಗೋಣ. ನೋಡ್ತಾ ಇದ್ದೀರಾ ನೀವು ತೇಲುವ ಕಂಬವನ್ನು? ಈ ಕಂಬದಲ್ಲಂತೂ ನೀವು ನೋಡ್ತಾ ಇರ್ಬೋದು, ಒಂದು ಸ್ಮಾರ್ಟ್ ಫೋನ್ ಹೋಗಿ ಬರುವಷ್ಟು ಜಾಗ ಇದೆ. ಒಂದು ಸ್ಮಾರ್ಟ್ ಫೋನ್ ಹೋಗಿ ನೋಡ್ತಾ ಇರ್ಬೋದು ನೀವು. ನನ್ನ ಫೋನ್ ಅಂತೂ ಒಳಗಡೆ ಹೋಗಿ ಬರುವಷ್ಟು ಜಾಗ ಇದೆ. 1902ರಲ್ಲಿ ಬಂದಂತ ಬ್ರಿಟಿಷ್ ಇಂಜಿನಿಯರ್ ಹ್ಯಾಮಿಲ್ಟನ್ ಇದು ಹೇಗೆ ತೇಲಾಡುತ್ತೆ ಅನ್ನೋ ಪರಿಶೀಲನೆ ಮಾಡ್ತಾನೆ. ಇದು ಹೆಂಗ್ ತೇಲಾಡುತ್ತೆ ಅನ್ನೋದು ಒಂದು ಅವನಿಗೆ ಮಾಡ್ಕೊಳ್ಳೋಕ್ಕೋಸ್ಕರ ಅವ್ನು ಏನ್ ಮಾಡ್ತಾನೆ ಅಂದ್ರೆ ಒಂದು ಆರೆಯನ್ನು ತಗೊಂತಾನೆ. ಆರೆಯನ್ನ ತಗೊಂಡು ಇಲ್ಲಿ ಹೆಂಗ್ ತೇಲಾಡುತ್ತೆ ಆ ಜಾಗ ಇರುವಂತ ಜಾಗದಲ್ಲಿ ಆರೆಯನ್ನ ತಿವಿತಾನೆ. ಆ ಸಮಯದಲ್ಲಿ ಅವನಿಗೆ ಕಂಡು ಬರುತ್ತೆ, ಏನೋ ಒಂದ್ ಸ್ವಲ್ಪ ಇಡೀ ಮಂಟಪವೇ ಜಗ್ಗಾದಲ್ಲಿ ನಮಗೆ ಕಂಡು ಬರುತ್ತೆ. ಆ ಸಮಯದಲ್ಲಿ ಅವ್ನು ನಿಲ್ಸ್ಬಿಡ್ತಾನೆ. ಅವಾಗ ಈ ಕಂಬ ಇದ್ದು ಅರ್ಧ ಭಾಗ ನೆಲಕ್ಕೆ ಸೇರುತ್ತೆ, ಇನ್ನರ್ಧ ಭಾಗ ಬಂದ್ಬಿಟ್ಟು ಗಾಡಿಯಲ್ಲಿ ತೇಲಾಡ್ತಾ ಇರುತ್ತೆ. ಈ ಕಂಬ ಜಗ್ಗಾಡಿದ ನಂತರ ಹ್ಯಾಮಿಲ್ಟನ್ ಇಡೀ ಅವನ ತನಿಖೆ ಕಾರ್ಯವನ್ನೇ ನಿಲ್ಲಿಸಿಬಿಡ್ತಾನೆ. ಯಾಕಂತ ಅಂದ್ರೆ ಇಡೀ ಮಂಟಪವೇ ಜಗ್ಗಾಡ್ತಾನೆ, ಅವನು ಗಾಬರಿ ಆಗ್ಬಿಡ್ತಾನೆ. ಇಡೀ ಮಂಟಪವೇ ಜಗ್ಗಾಡುತ್ತಲ್ಲ, ಅದಕ್ಕೋಸ್ಕರ ಅವನು ಹ್ಯಾಮಿಲ್ಟನ್ ಗಾಬರಿ ಆಗ್ಬಿಡ್ತಾನೆ. ಅದಕ್ಕೋಸ್ಕರ ಅವನ ತನಿಖಾ ಕಾರ್ಯವನ್ನೇ ನಿಲ್ಲಿಸಿಬಿಡ್ತಾನೆ. ಅವತ್ತೇನಾದ್ರು ಹ್ಯಾಮಿಲ್ಟನ್ ತಿರುಗಿ ಇನ್ನೇನಾದ್ರು ಒಂದು ಸ್ವಲ್ಪ ಕಂಬನ ಜಗ್ಗಾಡಿಸಿದ್ರೆ ಇಡೀ ಮಂಟಪವೇ ಬಿದ್ದಿ ಮಣ್ಪಾಲಾಗ್ತಾನೆ. ಇಲ್ಲಿ ಒಳ್ಕಲ್ನ ನೋಡ್ತಾ ಇರ್ಬೋದು. ಇಲ್ಲಿ ನೀವು 2 ಒಳ್ಕಲ್ಲಿದೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ದೇವಸ್ಥಾನ ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಶಿಲ್ಪಿಗಳು ಊಟ ಮಾಡೋದಿಕ್ಕೆ ಮಾಡಿಕೊಂಡಂಥ ತಟ್ಟೆಗಳು ಇವು. ನೋಡ್ತಾ ಇದ್ದೀರಾ ನೀವು ಆಗ್ಲೇ ಇದನ್ನ ಈ ಮಂಟಪದಲ್ಲಿ ಇನ್ನೊಂದು ವಿಶೇಷತೆ ಏನಂತ ಅಂದ್ರೆ ಇದು ಸೀತಪಾದನ ನೋಡ್ತಾ ಇದ್ದೀರಾ ನೀವು. ಈ ಸೀತಪಾದದ ವಿಶೇಷತೆ ಏನಂತಂದ್ರೆ ವರ್ಷದ 365 ದಿನಗಳು ಕೂಡ ಇಲ್ಲಿ ನೀರ್ ಹರಿತಾನೆ ಇರುತ್ತೆ. ಆದ್ರೆ ಈ ಬೇಸಿಗೆ ಆಗಿರೋದ್ರಿಂದ ನೀರ್ ಹರಿದಿದೆ, ಆದ್ರೆ ಅದು ಅಷ್ಟು ಮಟ್ಟಿಗೆ ಹರಿತಿಲ್ಲ, ಸ್ವಲ್ಪ ಮಟ್ಟದಾದ್ರೂ ನೀರ್ ಹರಿತಾನೆ ಇದೆ. ಒಟ್ಟಿನಲ್ಲಿ 365 ದಿನಗಳು ಕೂಡ ನೀರ್ ಹರಿತಾನೆ ಇರುತ್ತೆ. ಒಂದೊಂದೇ ಮೂರ್ತಿಗಳನ್ನ ನೋಡ್ತಾ ಇದ್ದೀರಾ ನೀವು. ಇಲ್ಲೂ ಒಂದ್ ಮೂರ್ತಿ ಇದೆ, ಇಲ್ಲೂ ಒಂದ್ ಮೂರ್ತಿ ಇದೆ, ಇಲ್ಲೂ ಒಂದ್ ಮೂರ್ತಿ ಇದೆ, ಇಲ್ಲೂ ಒಂದ್ ಮೂರ್ತಿ ಇದೆ. ಎಲ್ಲಾ ಮೂರ್ತಿಯಲ್ಲೂ ನೀವು ಏನ್ ಕಂಡು ನೋಡಬಹುದು ಅಂತಂದ್ರೆ ಅಚ್ಚುಕಟ್ಟಾಗಿ ಅಷ್ಟು ಫಿನಿಶಿಂಗ್. ಈಗಿರೋ ಆಧುನಿಕ ತಂತ್ರಜ್ಞಾನ ಬಳಸ್ಕೊಂಡು ನಾವು ಈ ರೀತಿಯಲ್ಲಿ ಒಂದು ಶಿಲ್ಪಿಗಳು ಈ ತರ ಮೂರ್ತಿಯನ್ನ ತಯಾರಿಸಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಉಳಿಯಲ್ಲಿ ಏಟ್ ಹೊಡೆದಿ ಅದನ್ನ ಪೂರ್ತಿಯಾಗಿ ಫಿನಿಶಿಂಗ್ ಮಾಡಿದ್ದಾರೆ, ಪೂರ್ತಿಯಾಗಿ ಮುಗಿಸಿದ್ದಾರೆ. ನೋಡ್ತಾ ಇದ್ದೀರಾ ನೀವು, ಆಗಿನ ಕಾಲದಲ್ಲಿ ಕೆತ್ತನೆ ಮಾಡಿರುವ ಶಿಲ್ಪಿಗಳು ಮೂರ್ತಿಗಳಿವು. ಈ ಮೂರ್ತಿಗಳನ್ನ ನೋಡ್ತಾ ಇದ್ರೆ ಎಷ್ಟು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇದು ಗಮನಿಸ್ತಿದ್ದೀರಾ ಮೂರ್ತಿಗಳನ್ನ? ಒಂದು ನಟನೆ ಮಾಡುವ ರೀತಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಮುಗಿಸಿದ್ದಾರೆ. ಇದಂತೂ ನೋಡ್ಲಿಕ್ಕೆ ನಮ್ಗೆ ಆಮೆಯ ಬೆನ್ನಿನ ಆಕಾರದಲ್ಲಿ ಕಾಣಿಸುತ್ತೆ.
ಅದೇ ರೀತಿಯಲ್ಲಿ ಆಮೆಯ ಬೆನ್ನಿನ ಆಕಾರದಲ್ಲಿ ಕಾಣಿಸೋದ್ರಿಂದ ಇನ್ನೊಂದು ಹೆಸರು ಕೂಡ ಕರೀತಾರೆ. ಅದೇನಂತ ಕರೀತಾರೆ ಅಂತಂದ್ರೆ ಕೋರ್ಮ ಪರ್ವತ ಅಂತ ಕೂಡ ಕರೀತಾರೆ. ವಿಜಯನಗರದ ಕೊಡಿಗಳ ಬಗ್ಗೆ ಹೇಳ್ತಾ ಹೋದ್ರೆ ಅದು ಸಾಲೋದೇ ಇಲ್ಲ. ಯಾಕಂದ್ರೆ ವಿಜಯನಗರದವರು ಆಳಿದ್ರು, ಅದೇ ತರ ಅಲ್ಲಲ್ಲೇ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ರು, ಅದೇ ತರ ಅಲ್ಲಿದ್ದಂತ ಜಾಗಗಳೆಲ್ಲ ಕೂಡ ಅವ್ರ ಕೊಡುಗೆಗಳನ್ನ ಕೊಟ್ರು. ತ್ರೇತಾಯುಗದಲ್ಲಿ ಸೀತಾಮಾತೆಯನ್ನ ರಾಕ್ಷಸರ ರಾಜ ರಾವಣ ಅಪಹರಿಸಿಕೊಂಡು ಹೋಗುವಂತ ಸಮಯದಲ್ಲಿ ತನ್ನ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಂತೂ ವಿಮಾನದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಜಟಾಯು ಅನ್ನೋ ಒಂದು ಪಕ್ಷಿಗೆ ಇದು ಕಂಡು ಬರುತ್ತೆ. ಆ ಜಟಾಯು ಪಕ್ಷಿ ಇದನ್ನು ನೋಡಿ ಸೀತಾಮಾತೆಯನ್ನು ರಕ್ಷಿಸೋಸ್ಕರ ರಾವಣನ ಜೊತೆ ಯುದ್ಧಕ್ಕೆ ಇಳಿಯುತ್ತೆ. ಅದು ದೊಡ್ಡ ಕದನವೇ ನಡೆಯುತ್ತದೆ. ರಾವಣನನ್ನು ಸಂಹರಿಸಿದ ನಂತರ ರಾವಣನು ಆ ಪಕ್ಷಿಯ ರೆಕ್ಕೆಗಳನ್ನು ಕತ್ತರಿಸುತ್ತಾನೆ. ಕತ್ತರಿಸಿದ ನಂತರ ಪಕ್ಷಿಯು ಅದಕ್ಕೆ ಭೂಮಿಯ ಪಾಲಾಗುತ್ತೆ. ಆ ಭೂಮಿಯ ಪಾಲಾದ್ಮೇಲೆ ಪಕ್ಷಿಯು ರಾಮನನ್ನು ಭೇಟಿಯಾದ ನಂತರ ರಾಮನನ್ನು ಭೇಟಿ ಆದ ಮೇಲೆ ಸಾವಿಗೀಡಾಗುತ್ತೆ. ಅದನ್ನು ನೋಡಿದ ರಾಮನು ಅದಕ್ಕೆ ಆ ಪಕ್ಷಿಗೆ ಲಯ ಪಕ್ಷಿ ಎಂದು ಹೆಸರಿಡುತ್ತಾನೆ. ಲಯ ಅಂತ ಅಂದ್ರೆ ಅಂತ್ಯ, ಲಯ ಅಂತ ಅಂದ್ರೆ ಅಂತ್ಯ ಆಗಿರೋದ್ರಿಂದ ಲೇಪಾಕ್ಷಿ ಅನ್ನೋ ಒಂದು ಹೆಸರು ಇಲ್ಲಿಗೆ ಬರುತ್ತೆ. ನಿಮ್ಗಾಗ್ಲೇ ಗೊತ್ತಿದೆ, ಕಥೆ ಅಂತೂ ಗೊತ್ತಿದೆ. ಜಟಾಯು ಬಂದ್ಬಿಟ್ಟು ಕೇರಳದಲ್ಲಿದೆ, ಆದ್ರೆ ಇಲ್ಲಿ ಹೆಂಗೆ ಇದು ಸಂಬಂಧ ಹೊಂದ್ಕೊಳ್ಳುತ್ತೆ ಅನ್ನೋದು ಆಗ್ಲೇ ಒಂದು ಪ್ರಶ್ನೆ ಆಗ್ಲೇ ನಿಮ್ಗೆ ಕಂಡು ಬಂದಿರುತ್ತೆ. ಏನಂತ ಅಂದ್ರೆ ಆ ಜಟಾಯು ಕತೆ ಅಲ್ಲಿಗಾಗುತ್ತೆ, ಆ ತ್ರೇತಾಯುಗದಲ್ಲಿ ಇಲ್ಲಿ ನಡೆದಿರುವಂತ ಕತೆ ಇಲ್ಲಿ ಸುಳ್ಳಾಗಿರ್ಬೋದಾ, ಇಲ್ಲ ಅಲ್ಲಿ ನಿಜ ಆಗಿರ್ಬೋದಾ, ಏನು ಅನ್ನೋ ಇಲ್ಲಿ ನಿಜ ಆಗಿದೆಯಾ ಅಲ್ಲ ಅಲ್ಲಿ ನಿಜ ಆಗಿದೆಯಾ ಅನ್ನೋದೇ ನನಗೂ ಕನ್ಫ್ಯೂಷನ್. ಮತ್ತೆ ನಿಮ್ಗೆ ಯಾರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದರ ಇಲ್ಲಿ ಬಂದಂತ ಪ್ರವಾಸಿಗರು ಇಲ್ಲಿ ಏನೋ ಕಾಯಿನ್ ಹಾಕಿದ್ದಾರೆ, ಕಲ್ಸಂದಿಲ್ಲಿ ಕಾಯಿನ್ ಹಾಕಿದ್ದಾರೆ. ಅದೆಲ್ಲ ಬಿಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಕಂಬಗಳನ್ನ ಕೂಡ ಕಂಬವನ್ನೇ ನೋಡ್ಬೋದು ನೀವು. ಈ ಮಂಟಪದಲ್ಲಿರುವ ಕಂಬಗಳನ್ನ ನರ್ತನ ಶಾಲೆ ಅಂತ ಕೂಡ ಕರೀತಾರೆ. ಅದೇ ರೀತಿಯಲ್ಲಿ ಶತಮಾನ ಹಿಂದೆಯಲ್ಲೇ ಈ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೋಬಹುದು ಆಗಿನ ಶಿಲ್ಪಕಾರ್ಯಗಳು, ಶಿಲ್ಪಶಾಸ್ತ್ರಗಳು ಎಷ್ಟು ಮುಂದುವರಿತು ಅಂತ. ಇಡೀ ಮಂಟಪವನ್ನ ನೋಡ್ತಾ ಇರ್ಬೋದು. ಇಡೀ ಮಂಟಪವನ್ನ ನಿರ್ಮಾಣ ಮಾಡೋದಕ್ಕೆ ವಿಜಯನಗರದ ಆಡಳಿತರಾದ ವೀರಣ್ಣ ಹಾಗೂ ವಿರೂಪಣ್ಣ ಅವರು ಮೂಲ ಆಧಾರವಾಗಿರ್ತಾರೆ. ನಾನು ನಿಮ್ಗಾಗ್ಲೇ ಮೊದಲೇ ತಿಳಿಸಿದ್ದೆ ಕಳೆದ ವಿಡಿಯೋದಲ್ಲಿ, ನಾನು ನಮ್ಮ ಕರ್ನಾಟಕ ಬಾವುಟನ ಪ್ರತಿ ವಿಡಿಯೋದಲ್ಲೂ ಪ್ರತಿ ಜಾಗದಲ್ಲೂ ಆರಿಸ್ತೀನಿ ಅಂತ. ಅದೇ ರೀತಿಯಲ್ಲಿ ಆಂಧ್ರ ಪ್ರದೇಶ್ ಲೇಪಾಕ್ಷಿ ದೇವಸ್ಥಾನದಲ್ಲಿ ನಮ್ಮ ಕರ್ನಾಟಕ ಬಾವುಟವನ್ನ ಆರಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಹೊಡೆಯೋದು ಮಾತ್ರ ಮರಿಬೇಡಿ. ಮತ್ತೆ ನನ್ನಲ್ಲಿ ಏನಾದ್ರು ತಪ್ಪಿದ್ರೆ ನಾನು ನನ್ನ ತಪ್ಪುಗಳನ್ನ ತಿದ್ಕೊಳ್ತಾ ಹೋಗ್ತೀನಿ. ಧನ್ಯವಾದಗಳು.